ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕ್ ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂತ ಹೇಳಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿ. ಹಾಗಿದ್ದರೆ ಮಾತ್ರ ನನ್ನ ವೀಡಿಯೋಸ್ಗಳು ನಿಮಗೆ ತಕ್ಷಣ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ. ನೀವು ನೋಡ್ತಾ ಇರೋದು ಇದು ಬುಧವಾರದ ಸಂಜೆ ಸುಮಾರು 6:30 ಆಗಿರ್ಬೋದು. ಆ ಸಮಯದಲ್ಲಿ ಮಾಡ್ತಾ ಇರೋವಂಥದ್ದು ನೋಡಿ. ಎಷ್ಟೊಂದು ಪಾರಿಜಾತ ಹೂವು ಆಗದೇ ಕರೆಕ್ಟ್ ಸಂಜೆ 6:30ಗೆ ಈ ರೀತಿಯಾಗಿ ಅರಳುತ್ತೆ. ಎಷ್ಟು ಪರಿಮಳ ಇರುತ್ತೆ ಅಂದರೆ ಮನೆ ಫುಲ್ಲು ಒಂಥರ ಯಾರೋ ಪರ್ಫ್ಯೂಮ್ ಹಾಕಿದಾರೇನೋ ಅನ್ನೋ ಒಂಥರ ಫೀಲ್ ಆಗುತ್ತೆ. ಇದೊಂದು ಗಿಡನೇ ಸಾಕು ನನಗೆ ಪೂಜೆಗೆ, ಮನೆ ಫೋಟೋಗಳಿಗೆಲ್ಲ ಸಾಕಾಗುತ್ತೆ. ಹೇಳಬೇಕು ಅಂದರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಕೂಡ ದೇವರಿಗೆ ಈ ಹೂವು. ನನಗೆ ಇದು ಬುಧವಾರ ಸಂಜೆ ಈ ರೀತಿ ಅರಳಿದೆ. ಗುರುವಾರ ಬೆಳಗ್ಗೆ ನನಗೆ ರಾಯರ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೀಳಬಾರ್ದು, ಇದು ತಾನಾಗೆ ಬಿದ್ದ ಮೇಲೆ ನಾವು ಇದನ್ನು ತಗೋಬೇಕು. ನಮ್ಮನೆ ಕೆಳಗಡೆ ಫುಲ್ ಟೈಲ್ಸ್ ಆಗಿರೋದ್ರಿಂದ ಟೈಲ್ಸ್ ಮೇಲೆ ಬೀಳುತ್ತೆ. ಅದನ್ನು ತಗೊಂಡು ನೀರಲ್ಲಿ ಸ್ವಲ್ಪ ಚಿಮುಕಿಸ್ಬಿಟ್ಟು ಆಮೇಲೆ ದೇವರಿಗೆ ಅರ್ಪಿಸ್ತೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಇದು ತುಂಬ ಚಿಕ್ಕದಿತ್ತು ನರ್ಸರಿಯಿಂದ ತರುವಾಗ. ಈಗ ಎಷ್ಟು ಎತ್ತರವಾಗಿ ಬೆಳೆದಿದೆ. ಸುಮಾರು 1 ಇಯರ್ ಆಗಿರ್ಬೋದು ಇದಕ್ಕೆ. ನೋಡಿ ಇದು ಸಂಜೆ ಸರಿಸುಮಾರು 6:30ಗೆ ಇನ್ನೂ ಅರಳ್ತಾ ಇರೋ ಅಂಥದ್ದು. ಬೆಳಗ್ಗೆ ಇಲ್ಲ ಇನ್ನೂ ನೈಟು 8-8:30 ಅಷ್ಟೊತ್ತಿಗೆ ಇನ್ನೂ ತುಂಬ ಚೆನ್ನಾಗಿ ಅರಳಿರುತ್ತೆ. ನಿಮಗೆ ನೈಟು ಯಾವ ರೀತಿ ಅರಳಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ ಒಂದು ವಿಡಿಯೋ ನೈಟು. ನೀವು ನೋಡ್ತಾ ಇರ್ಬೋದು ಎಷ್ಟು ಗಿಡ ತುಂಬಾ ಹೂವು ಆಗಿದೆ. ಅದರ ಸೀಡ್ಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ, ಬೀಜ. ಇನ್ನು ಸೀಡ್ಸ್ ಆಗಿಲ್ಲ, ಫುಲ್ ಇವಾಗ ಸೀಸನ್ ಆಗಿರೋದ್ರಿಂದ ಅನಿಸುತ್ತೆ. ಇದು ವರ್ಷವಿಡೀ ಬಿಡುತ್ತೋ ಏನೋ ನನಗೆ ಗೊತ್ತಿಲ್ಲ. ನನಗೂ ಇದು ಒಂಥರ ಹೊಸ ಅನುಭವ. ಆಗಿರೋದ್ರಿಂದ ನೋಡೋಣ ನೈಟ್ ಯಾವ ರೀತಿ ಇದು ಕಾಣುತ್ತೆ ಅಂತ ನಿಮಗೆ ಒಂದು ವಿಡಿಯೋನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಇವಾಗ ನೈಟ್ ಆಗಿದೆ, ಸುಮಾರು ಒಂದು 8:30 ಆಗಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಅರಳಿದೆ ಗಿಡ ಫುಲ್ಲು. ಏನೋ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿತ್ತು ಅಂತ ಒಂದು ಗಾದೆ ಇದೆಯಲ್ಲ, ಆ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು ಹಾಗೇ ಅಲ್ವಾ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಗಾದೆ ಅಂದರೆ ಅದು ಮಲ್ಲಿಗೆ ಹೂವು ಅಂತಲೇ. ಇದು ಕೂಡ ಹಾಗೇ ಫುಲ್ ನೋಡಿ. ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಅನುಭವ ನಮಗಾಗಿದ್ದು ನಮ್ಮ ಪುಣ್ಯ. ಇದು ನೋಡಿ, ಏನೋ ಒಂಥರ ಪರ್ಫ್ಯೂಮ್ ಥರ ಸ್ಮೆಲ್ಲು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಗಿಡದ ಫುಲ್ ಮಗ್ಗಾಗಿದೆ. ನೈಟಂತೂ ಈ ಲೈಟ್ ಬೆಳಕಿಗೆ ಲೈಟ್ ಆಫ್ ಮಾಡಿದ್ರು ಒಂಥರ ಶೈನಿಂಗ್ ಥರ ಕಾಣ್ತಾ ಇರುತ್ತೆ ನೋಡಿ. ಇವಾಗ ಲೈಟ್ ಆಫ್ ಮಾಡಿದ್ದೀನಿ. ಆ ಕಡೆ ಇರೋದು ಬೀದಿ ಲೈಟು. ಬೆಳಗ್ಗೆ ಸುಮಾರು ಒಂದು 6:30 ಅಷ್ಟೊತ್ತಿಗೆ ಹೂವೆಲ್ಲ ಆರಿಸಿ ತಂದಿಟ್ಟಿರೋ ಅಂಥದ್ದು ಎಷ್ಟೊಂದು ಹೂಗಳು ಸಿಕ್ಕಿದೆ ಅಂತ ನೋಡಿ. ಸುಮಾರು ಆ ಕಡೆ ಸೈಡು ಬಿದ್ದಿದ್ವು, ಅದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಟೈಲ್ಸ್ ಮೇಲೆ ಬಿದ್ದಿರೋದನ್ನು ಮಾತ್ರ ನಾನು ಪಾರಿಜಾತ ಹೂಗಳನ್ನ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ತುಳಸಿ ಹೂವು, ಆಮೇಲೆ ಕಣಗಲು ಹೂವು, ಡಿಫ್ರೆಂಟಾಗಿರೋ ಹೂಗಳು, ಥರ ಹೂಗಳೆಲ್ಲ ಸಿಗ್ತವೆ ನಮ್ಮ ಒಂದು ಗಾರ್ಡನ್ನಲ್ಲಿ. ಆಮೇಲೆ ಮಾವಿನ ಸೊಪ್ಪು ಕೂಡ ಸಿಕ್ಕಿದೆ. ಇನ್ನು ನೋಡ್ತಾ ಇರ್ಬೋದು ಗುಲಾಬಿ ಹೂವು ಈಗ ಸದ್ಯಕ್ಕೆ ಕಮ್ಮಿ ಇದೆ. ನೆಕ್ಸ್ಟು ಇನ್ನೂ ತುಂಬ ಚೆನ್ನಾಗಿ ಗುಲಾಬಿ ಹೂವು ನನಗೆ ಸಿಗುತ್ತೆ. ಆಮೇಲೆ ತುಳಸಿ ಹೂವು ಗಿಡ ಅಂತೂ, ತುಳಸಿ ಒಂದು ಪತ್ರೆ ಅಂತೂ ನನಗೆ ತುಂಬಾ ಸಿಗುತ್ತೆ. ನಾನು ಈಗ ಸ್ವಲ್ಪನೇ ತಗೊಂಡಿರೋದು.
ಬೆಳಗ್ಗೆ ಒಂದು 6:30ಗೆ ಹೊಸ್ಲನ್ನ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ರಂಗೋಲಿಯನ್ನು ಹಾಕಿ ಮನೆ ಮುಂದೆ ಈ ರೀತಿಯಾಗಿ ವಾರ ಆಗಿರೋದ್ರಿಂದ ಗುರುವಾರ ಅಲ್ವಾ, ಹಾಗಾಗಿ ನಮ್ಮ ಮನೆಯಲ್ಲಿ ಪೂಜೆ ತುಂಬ ಚೆನ್ನಾಗಿ ಮಾಡ್ತೀವಿ ನಾವು ಗುರುವಾರ ದಿನ. ರಂಗೋಲಿನೂ ಕೂಡ ನಾನು ತುಳಸಿಯ ಒಂದು ಚಿತ್ರ, ಆಮೇಲೆ ಕೃಷ್ಣನ ಪಾದ ಇರೋ ಅಂಥದ್ದು ಅದರ ಫೋಟೋ ಕ್ಲಿಪ್ಪಿಂಗ್ಸ್ನ ನಿಮಗೆ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಇದು. ಒಂದು ರೀತಿ ಪ್ಲೇಟಲ್ಲಿ ರಂಗೋಲಿ ಹಾಕಿ ಅದರಲ್ಲಿ ಮೇಲೆ ರಂಗೋಲಿ ಹಾಕಿಬಿಟ್ಟು ಈ ರೀತಿ ರಬ್ ಮಾಡಿದ್ರೆ ಸಾಕು. ಅದರ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಈ ರೀತಿ ಇದೆ ನೋಡಿ. ಹೊಸ್ಲು ಪೂಜೆದು ಹೊಸ್ಲಿಗೆ ರಂಗೋಲಿ ಈ ರೀತಿಯಾಗಿ ಹಾಕಿದ್ದೀನಿ. ಮತ್ತು ಇದು ನಮ್ಮನೆ ತುಳಸಿ ಕಟ್ಟೆ ಮುಂದೆನೂ ಈ ರೀತಿಯಾಗಿ ರಂಗೋಲಿನ ಹಾಕಿ ನಂತರ ಒಳಗೆ ಬಂದುಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು, ಫಸ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೋ ಒಂಥರ ನಮಗೆ ಗುರುವಾರ ಅಂದ್ರೇ ಸಮಾಧಾನ, ಮನೆಗೆ ನೆಮ್ಮದಿ, ಶಾಂತಿ, ಮನೆಯಲ್ಲಿ ನೀಟಾಗಿ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆಗುತ್ತೆ. ಸೊ ಎಲ್ಲ ರಾಯರ ಅನುಗ್ರಹ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ರಾಯರು ಒಳ್ಳೆಯ ರೀತಿಯಾಗಿ ಯಶಸ್ಸನ್ನು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಸೊ ಯಾರಿಗೇ ಆಗಲಿ ಒಳ್ಳೆಯದೇ ಬಯಸೋಣ. ಒಳ್ಳೇದು ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅಲ್ವಾ. ನಮ್ಮ ಕೈಲಿ ಅವರಿಗೆ ಸಹಾಯ ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಬಯಸಬಾರ್ದು. ಅದೇ ಮನಸ್ಸು ನಂದು ಕೂಡ. ಸೊ ಮಂಗಳಾರತಿನೂ ಆಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಕೂಡ ನೀಟಾಗಿ ಆಯಿತು. ತುಂಬ ಖುಷಿ ಆಯಿತು ಹೇಳಬೇಕು ಅಂದರೆ ಇವತ್ತು. ಸೊ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಾವು ಮಾಡಬೇಕು. ಅದು ಪೂಜೆ ಮೂಲಕ ಆದರೂ ಬೇಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ದೇವರನ್ನು ನಂಬಿದರೆ ಖಂಡಿತ ನಿಮಗೆ ಕೈ ಹಿಡ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಪೂಜೆ ಆಗಿದೆ. ನನಗಂತೂ ತುಂಬ ಖುಷಿನೇ ಆಯಿತು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ, ಯಶಸ್ಸು, ಕೆಲಸ ಕಾರ್ಯಗಳೆಲ್ಲ ಆಗಲಿ ಅಂತ ಬೇಡ್ಕೊತ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಿಲ್ಡ್ರನ್ ಟೇಕ್ ಕೇರ್, ಬಾಯ್.